PCOS ರೂಪದಲ್ಲಿ ನನ್ನ ಲೈಫಲ್ಲಿ ಸೇರ್ಬಿಟ್ಟಿದೆ. ಇವಾಗ ನಾವು PCOD ಕ್ಲಿಯರ್ ಮಾಡ್ಕೋಬೇಕು ಅಂತ ಮನಸ್ಥಿತಿ ಬಂದಾಗ ನಾವು ಫಸ್ಟ್ ಏನ್ ಮಾಡ್ಬೇಕು ಅಂತಂದ್ರೆ PCOS ಕ್ಲಿಯರ್ ಆಗೋದೇ ಇಲ್ಲ. ತಿನ್ನುವಂತ ಆಹಾರದಲ್ಲಿ ಇದನ್ನ ತುಂಬಾ ಜಾಸ್ತಿ ಸೇರಿಸಿ ಅಂತಂದ್ರೆ ಒಂದು ವೆಯ್ಟ್ ಗೇನ್ ಆಗಿರೋದ್ರಿಂದ ಆಗುತ್ತೆ. ಯಾವ ತರದ ಕಾಳುಗಳು ಅಂತ ಕೇಳಿದ್ರಿ ಅಲ್ವಾ, 4 ಕಾಳುಗಳನ್ನ. ಅದು ಮೊದಲೇ ಮಂತ್ಲಿ ಫುಲ್ ಬ್ಲೀಡಿಂಗ್ ಆಗ್ತಾ ಇತ್ತು, ನಿಲ್ತಾನೆ ಇರ್ಲಿಲ್ಲ. ಲೈಫ್ ಚೇಂಜಿಂಗ್ ಕಾಳುಗಳು ಅಂತಾನೆ ಹೇಳ್ಬೋದು. ಬಿಕಾಸ್ ಆಫ್ ನಾವು ಅದನ್ನ ಮೆಡಿಸಿನ್ ರೀತಿ ತಗೋತಾ ಇರೋದ್ರಿಂದ ಹೇಗಿತ್ತು ನನ್ನ ಡೈಲಿ ರೂಟೀನ್ ಹೇಗಿತ್ತು ಆ ಟೈಮಲ್ಲಿ ಅಂತ ಹೇಳೋದಾದ್ರೆ, ಸೊ ಅದು ತಿಂದು 1 ಲೋಟ ಬಿಸಿನೀರು ಕುಡಿಬೇಕು. ಬ್ಯಾಲೆನ್ಸ್ಡ್ ಮೀಲ್ ಅದನ್ನ ನೀವು ತಿನ್ಬೇಕು. ತಿಂದ್ರೆ ಖಂಡಿತವಾಗ್ಲೂ ಏನು ಕ್ಯೂರ್ ಆಗೋದಿಲ್ಲ. ಅದನ್ನ ಜಾಸ್ತಿ ಯಾರು ರೆಕಮೆಂಡ್ ಮಾಡೋದಿಲ್ಲ. ಇದು ನನ್ನ ಡೈಲಿ ರೂಟೀನ್. ಬಟ್ ಅದಾದ್ಮೇಲೆ ಪ್ರಾಬ್ಲಮ್ ಎಲ್ಲಿ ಸ್ಟಾರ್ಟ್ ಆಗಿದೆ ಅಂದ್ರೆ ಮದ್ವೆ ಆದ್ಮೇಲೆ. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ದಿಸ್ ಇಸ್ ರಂಜು. ಲಾಸ್ಟ್ ವ್ಲಾಗ್ ಹಾಕಿದಾಗ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಬಂದಿತ್ತು. ಅಂತಂದ್ರೆ ತುಂಬಾ ಚೆನ್ನಾಗಿ ಕಮೆಂಟ್ ಮಾಡಿದ್ರಿ, ಅಕ್ಕ ಲೈಫ್ ಸ್ಟೈಲ್ ಹೇಗೆ ಚೇಂಜಸ್ ಮಾಡ್ಕೊಂಡ್ರಿ, PCOD ಅಂದ್ರೆ ಏನು, ಏನೇನ್ ಕಾಳುಗಳು ತಿಂದ್ರಿ, ಲೈಫ್ ಸ್ಟೈಲ್ ಚೇಂಜಸ್ ಬಗ್ಗೆ ಹೇಳಿ ಅಕ್ಕ, ಹೇಳಿ ಸಿಸ್ ಅಂತ ತುಂಬಾ ಜನ ಕಮೆಂಟ್ ಮಾಡಿದ್ರಿ. ಸೊ ಇದಕ್ಕಿಂತ ಮುಂಚೆನೆ 1-2 ವ್ಲಾಗ್ಸ್ ಹಾಕ್ಬೇಕಿತ್ತು, ಬೇರೆ ವ್ಲಾಗ್ಸ್ಗಳು. ಬಟ್ ನಿಮ್ಗೆ ಕಂಟಿನ್ಯೂಟಿ ಇರ್ಲಿ ಅನ್ನೋ ಒಂದು ರೀಸನ್ಗೆ ಇದೇ ವ್ಲಾಗ್ ಮಾಡಿ ಹಾಕ್ತಾ ಇದ್ದೀನಿ. ಸೊ ಕಮೆಂಟ್ ನೋಡ್ತಾ ಗೊತ್ತಾಯ್ತು ತುಂಬಾ ಜನ ಸಫರ್ ಮಾಡ್ತಾ ಇದ್ದೀರಾ ಅಂತಂದ. 1-2 ಕಮೆಂಟ್ಸ್ ನೋಡಿ ಬೇಜಾರು ಕೂಡ ಆಯ್ತು. ಬಟ್ ಏನು ಮಾಡೋದಕ್ಕಾಗೋದಿಲ್ಲ, ಹುಡುಗಿರ್ ಲೈಫ್ ಅಂತ ಅಂದ್ಮೇಲೆ ಬೇರೆ ರೀತಿ ಕಷ್ಟಗಳಲ್ಲದೆ ಇದನ್ನು ಕೂಡ ಎದುರಿಸ್ಬೇಕಾಗತ್ತೆ. ಸೊ PCOD ಅಂದ್ರೆ ಎಲ್ಲ ಏನು ಅಂತ ಕೇಳಿರೋರ್ಗೆ, PCOD ಅಂತಂದ್ರೆ ಏನು ಅಂತಂದ್ರೆ ಗರ್ಭಕೋಶದಲ್ಲಿ ಚಿಕ್ಕ ಚಿಕ್ಕ ಮೊಟ್ಟೆಗಳಿರುತ್ತೆ. ಆ ಚಿಕ್ಕ ಚಿಕ್ಕ ಮೊಟ್ಟೆಗಳೆಲ್ಲ ಮಂತ್ಲಿ 1 ಮೊಟ್ಟೆನ ಸ್ವಲ್ಪ ಪೌಷ್ಟಿಕಾಂಶ ಕೊಟ್ಟು ದೊಡ್ಡ ಮೊಟ್ಟೆ ಮಾಡಿ ಅದು ಬಂದು ಪ್ರೆಗ್ನೆನ್ಸಿ ಆದ್ರೆ ಕನ್ಸೀವ್ ಆಗಿರ್ತೀರಾ, ಇಲ್ಲ ಅಂತಂದ್ರೆ ಪೀರಿಯಡ್ ರೂಪದಲ್ಲಿ ಹೊರಗಡೆ ಬರಬೇಕು. ಇದು ನಮ್ ಗರ್ಭಕೋಶದ ಒಂದು ಪ್ರೊಸೀಜರ್. ಬಟ್ ನಮ್ಗೆ ಏನಾಗುತ್ತೆ ಅಂತಂದ್ರೆ PCOD PCOS ಇರೋರಿಗೆ ಅದು ಖಂಡಿತವಾಗ್ಲೂ ಆಗೋದಿಲ್ಲ. ಚಿಕ್ಕ ಚಿಕ್ಕ ಮೊಟ್ಟೆಗಳೆಲ್ಲ ಒಂದು ದೊಡ್ಡ ಮೊಟ್ಟೆನ ಪ್ರೊಡ್ಯೂಸ್ ಮಾಡೋದಿಲ್ಲ. ಅವೇ ಸ್ವಲ್ಪ ದೊಡ್ಡ ದೊಡ್ಡ ಮೊಟ್ಟೆಗಳೇ ಆಗ್ಬಿಟ್ಟಿರುತ್ತೆ. ಅದರಿಂದ ಮಂತ್ಲಿ ಒಂದು ಎಗ್ ರಿಲೀಸ್ ಆಗೋದಿಲ್ಲ. ಎಗ್ ರಿಲೀಸ್ ಆಗದೇನೆ ಪ್ರೆಗ್ನೆನ್ಸಿನೂ ಫಾರ್ಮ್ ಆಗೋದಿಲ್ಲ, ಪೀರಿಯಡ್ಸು ಕೂಡ ಬರೋದಿಲ್ಲ. ಇದು ನಮ್ ಪ್ರಾಬ್ಲಮ್. ಇದೇನೇನಕ್ಕೆ ಆಗುತ್ತೆ ಅಂತಂದ್ರೆ ಒಂದು ವೆಯ್ಟ್ ಗೇನ್ ಆಗಿರೋದ್ರಿಂದ ಆಗುತ್ತೆ. ನಮ್ಮ ದೇಹದಲ್ಲಿ ಇನ್ಸುಲಿನ್ ಇರುತ್ತೆ, ಅದು ಪ್ರೊಡ್ಯೂಸ್ ಆದಾಗ ಅದು ಕರೆಕ್ಟ್ ಆಗಿ ಯೂಸ್ ಆಗದೆ ಇದ್ರು ಕೂಡ ನಮಗೆ PCOD PCOS ಪ್ರಾಬ್ಲಮ್ ಬರುತ್ತೆ. ಇಷ್ಟು ರೀಸನು. ಸೊ ಇನ್ನು ನನ್ನ ಬಗ್ಗೆ ಹೇಳ್ಬೇಕಂತಂದ್ರೆ ಲೈಫ್ ಸ್ಟೈಲ್ ಚೇಂಜಸ್. ಅದಕ್ಕಿಂತ ಮುಂಚೆ ನನಗೆ ಹೇಗೆ PCOD ಬಂತು ಅಂತಂದ್ರೆ, ನಾನು ಮೆಚೂರ್ಡ್ ಆವಾಗಿಂದನೂ ನನಗೆ ಕರೆಕ್ಟಾಗಿ ಪೀರಿಯಡ್ಸ್ ಆಗ್ತಿರ್ಲಿಲ್ಲ. ಅದೇ ಪ್ರಾಬ್ಲಮ್ ಆಗಿದ್ದು. ಒಂದ್ಸಲನೂ ಕರೆಕ್ಟಾಗಿ ಪೀರಿಯಡ್ಸ್ ಆಗ್ತಿರ್ಲಿಲ್ಲ. ಏನಾಗ್ತಿತ್ತು ಅಂತಂದ್ರೆ ಮಂತ್ಲಿ ಫುಲ್ ಬ್ಲೀಡಿಂಗ್ ಆಗ್ತಾ ಇತ್ತು, ನಿಲ್ತಾನೆ ಇರ್ಲಿಲ್ಲ. ಒಂದು 17-18 ಏಜ್ಗೆ ನಂಗೆ PCOD ಬಂದ್ಬಿಟ್ಟಿತ್ತು. ಆ ಟೈಮಲ್ಲಂತೂ ನಾನು ಸ್ಕೂಲ್ಗೆಲ್ಲ ಹೋಗ್ಬೇಕಾದ್ರೆ ತುಂಬಾ ಹೆಸಿಟೇಷನ್ ಮಾಡ್ಕೊಂಡೇ ಹೋಗ್ತಿದ್ದೆ. 7 to 8 9 10 ಪ್ಯಾಡ್ಸ್ ತನಕ ದಿನಕ್ಕೆ ಚೇಂಜ್ ಮಾಡ್ತಾ ಇದ್ದೆ. ಕಂಫರ್ಟಬಲ್ ಇರ್ತಿರ್ಲಿಲ್ಲ, ಕ್ಲಾಸಲ್ಲಿ ಪಾಠ ಕೇಳಕ್ ಆಗ್ತಿರ್ಲಿಲ್ಲ, ಮನೇಲೂ ನೈಟೆಲ್ಲ ನಿದ್ದೆ ಮಾಡೋದಕ್ಕೆ ಆಗ್ತಿರ್ಲಿಲ್ಲ. ತುಂಬಾ ಪ್ರಾಬ್ಲಮ್ಸ್ ಆಗ್ತಾ ಇತ್ತು. ಬಟ್ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ನಾನು ಡಿಗ್ರಿ ಸೇರ್ಕೊಂಡೆ. ಡಿಗ್ರಿ ಸೇರ್ಕೊಂಡಾಗ ನಮ್ಮ ಹಾಸ್ಟೆಲಿಂದ ಕಾಲೇಜ್ಗೆ ಹೋಗ್ಬೇಕಾದ್ರೆ ಒಂದು ಬಸ್ ಹತ್ತಿ ಇಳಿದು 1.5 ಕಿಲೋಮೀಟರ್ ಅಷ್ಟು ನಡ್ಕೊಂಡು ಹೋಗ್ಬೇಕಾಗಿತ್ತು. ಆಮೇಲೆ ನಿಮಗೆ ಗೊತ್ತಿರುತ್ತೆ ಹಾಸ್ಟೆಲ್ ಫುಡ್ ಚೆನ್ನಾಗಿಲ್ಲ ಅಂದ್ರು ಬಟ್ ಪೌಷ್ಟಿಕಾಂಶ ಇರೋ ಫುಡ್ನೇ ಕೊಡ್ತಾರೆ. ಆಮೇಲೆ ಒಂದಿನ ಬಿಟ್ಟು ಒಂದಿನ ಮೊಟ್ಟೆ ಕೊಡ್ತಾ ಇದ್ರು. ಸೊ ಪ್ರೋಟೀನ್ ಎಲ್ಲ ಕವರ್ ಆಗ್ತಾ ಇತ್ತು. ಆಮೇಲೆ ಎಕ್ಸಸೈಸ್ ರೀತಿ ನಾನು ದಿನ 3 ಕಿಲೋಮೀಟರ್ಸ್ ನಡೀತಾ ಇದ್ದೆ. ಹೋಗ್ಬೇಕಾದ್ರೆ 1.5 ಕಿಲೋಮೀಟರ್, ಬರ್ಬೇಕಾದ್ರೆ 1.5 ಕಿಲೋಮೀಟರ್. ಸೊ 3 ಕಿಲೋಮೀಟರ್ಸ್ ನಡೀತಾ ಇದ್ದೆ. ಸೊ 3 ಕಿಲೋಮೀಟರ್ ದಿನಕ್ಕೆ ಆಗ್ತಾ ಇತ್ತು. ಸೊ ಅಲ್ಲಿಗೆ ಬ್ಯಾಲೆನ್ಸ್ ಆಗಿ ಡಿಗ್ರಿ ಟೈಮಲ್ಲೆಲ್ಲ ಆಲ್ಮೋಸ್ಟ್ ನಾರ್ಮಲ್ ಆಗಿ ಇದ್ದೆ. ಅವಾಗ ಅನ್ಕೊಂಡೆ PCOD ಮೇ ಬಿ ಕ್ಲಿಯರ್ ಆಗಿದೆ, ಮಂತ್ಲಿ ಪೀರಿಯಡ್ಸ್ ಆಗ್ತಿದ್ದೀನಿ ಅಂತ ಅನ್ಕೊಂಡೆ. ಬಟ್ ಅದಾದ್ಮೇಲೆ ಪ್ರಾಬ್ಲಮ್ ಎಲ್ಲಿ ಸ್ಟಾರ್ಟ್ ಆಗಿದೆ ಅಂದ್ರೆ ಮದ್ವೆ ಆದ್ಮೇಲೆ ಅದೇ ಎಕ್ಸಸೈಸ್ ಏನು ಇರ್ಲಿಲ್ಲ, ಹೊರಗಡೆ ಫುಡ್ ಎಲ್ಲ ಜಾಸ್ತಿ ಆಗೋಯ್ತು, ಮತ್ತೆ PCOD ಬರಕ್ ಸ್ಟಾರ್ಟ್ ಆಯ್ತು. ಮಂತ್ಲಿ ಕರೆಕ್ಟಾಗಿ ಪೀರಿಯಡ್ ಆಗ್ತಿರ್ಲಿಲ್ಲ. PCOD PCOS ಯಾರಿಗೆ ಜಾಸ್ತಿ ಎಫೆಕ್ಟ್ ಆಗುತ್ತೆ ಅಂದ್ರೆ ನಿಮ್ಗೆ ಗೊತ್ತಿರುತ್ತೆ, ಮದ್ವೆ ಆಗಿಲ್ದೇ ಇರೋರ್ಗಿಂತ ಮದ್ವೆ ಆದ್ಮೇಲೆ ತುಂಬಾ ಎಫೆಕ್ಟ್ ಗೊತ್ತಾಗುತ್ತೆ. ಬಿಕಾಸ್ ಆಫ್ 1 to 3 ಮಂತ್ಸ್ ಪೀರಿಯಡ್ಸ್ ಆಗ್ಲಿಲ್ಲ ಅಂದ್ರೆ ಬೇರೆ ಬೇರೆ ರೀತಿ ಹೇಳ್ತಾರೆ. ಅದಾದ್ಮೇಲೆ ಅದನ್ನ ನಾವೇನಾದ್ರು ಚೆಕ್ ಮಾಡಿ ನೋಡಿದಾಗ ಪ್ರೆಗ್ನೆನ್ಸಿನೋ ಅಲ್ವಾ ಅಂತಿದ್ದಾಗ ಅದು ನೆಗೆಟಿವ್ ಬಂದಾಗ ತುಂಬಾ ಹರ್ಟ್ ಆಗುತ್ತೆ. ಕೆಲವ್ರಿಗಂತೂ 5-6 ವರ್ಷ ಆಗಿದ್ರು ಮದ್ವೆ ಆಗಿದ್ರು ಕೂಡ ಮಕ್ಳಿಲ್ಲದೆ ಇರೋ ಕಾರಣ ಅವರು ಮೆಂಟಲಿ ಕುಗ್ಗೋಗಿರ್ತಾರೆ. ಅದು ಅಲ್ಲದೆ ಅಕ್ಕಪಕ್ಕದವರೆಲ್ಲ ಮಾತಾಡಿ ಅವ್ರನ್ನ ಇನ್ನೂ ಕುಗ್ಗಿಸ್ಬಿಟ್ಟಿರ್ತಾರೆ. ಸೊ ಅದಕ್ಕೆ PCOD ಇನ್ನೊಂದು ರೀಸನ್ ಅಂದ್ರೆ ನಾವು ಸ್ಟ್ರೆಸ್ ಕೂಡ ಮಾಡ್ಕೋಬಾರ್ದು, ಅದು ಕೂಡ ಒಂದು ರೀಸನ್ ಆಗೋಗುತ್ತೆ. ಆಕ್ಚುಲಿ PCOD ಅನ್ನೋದು ನಮಗ್ ಮಾತ್ರ ಬಂದಿದೆ. ಏನಕ್ಕೆ ಅಂತಂದ್ರೆ ನಮ್ ಹಿಂದೆ ಇರೋರು, ಅಂದ್ರೆ ನಮ್ ಹಿಂದಿನ ಕಾಲದವ್ರಿಗೆಲ್ಲ ಆಲ್ಮೋಸ್ಟ್ PCOD ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ ಅವ್ರಿಗೆ. ಏನಕ್ಕೆ ಅಂತಂದ್ರೆ ಅವ್ರು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ರು, ಕರೆಕ್ಟಾಗಿ ಊಟ ತಿಂಡಿ ಮಾಡ್ತಾ ಇದ್ರು.
ಪ್ರೊಸೆಸ್ಡ್ ಫುಡ್ ಇರಲಿಲ್ಲ, ಬೇಕರಿ ಫುಡ್ ಇರಲಿಲ್ಲ, ಸ್ವೀಟ್ಗಳನ್ನೆಲ್ಲ ಅವರು ಅಪರೂಪಕ್ಕೆ ವರ್ಷಕ್ಕೆ ಒಂದ್ಸಲನೋ 2 ಸಲನೋ ತಿಂದ್ರೆ ತಿಂತಾ ಇದ್ರು, ಇಲ್ಲ ಅಂದ್ರೆ ಇಲ್ಲ. ಫ್ರೈಡ್ ಐಟಮ್ಸ್ನು ಅಷ್ಟೇ ತಿಂದ್ರೆ ತಿಂತಾ ಇದ್ರು, ಇಲ್ಲ ಅಂದ್ರೆ ಇಲ್ಲ. ಸೊ ಎಷ್ಟು ತಿಂದು ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಿದ್ರು. ಸೊ ಅವ್ರಿಗೆ ಏನು ಕಾಯಿಲೆನೂ ಬಂದಿಲ್ಲ. ಬಟ್ ಇವಾಗಿನ ಸಿಚುವೇಶನ್ ಹಂಗಿಲ್ಲ. ನಾವು ತಿಂದು ಕೆಲಸ ಮಾಡಿದ್ರು ಕೂಡ ಪ್ರೊಸೆಸ್ಡ್ ಫುಡ್ಸ್, ಪ್ಯಾಕೆಟ್ ಫುಡ್ಸ್ ಬರುತ್ತಲ್ಲ, ಅದು ಬೇಕರಿ ತಿಂಡಿ, ಶುಗರು, ಮೈದಾ ಇದೆಲ್ಲ ದಿನನಿತ್ಯದಲ್ಲಿ ನಮ್ಮದು ಡೈಲಿ ಲೈಫಲ್ಲೇ ಒಂದು ಪಾರ್ಟ್ ಆಗಿಬಿಟ್ಟಿದೆ ಅದು. ಸೊ ಹಂಗಾಗಿರೋದ್ರಿಂದ ನಾವೇನು ತಿಂದ್ರೂ ಜೀರ್ಣ ಆಗ್ತಿಲ್ಲ. ಅದು ಕೊಲೆಸ್ಟ್ರಾಲ್ ರೂಪದಲ್ಲಿ, ಈ ರೀತಿ PCOS ರೂಪದಲ್ಲಿ ನನ್ನ ಲೈಫಲ್ಲಿ ಸೇರಿಬಿಟ್ಟಿದೆ. ಅದು ಹುಡುಗರಿಗೆ ಅಷ್ಟು ಎಫೆಕ್ಟ್ ಆಗೋದಿಲ್ಲ, ಬರೀ ದಪ್ಪ ಆಗ್ತಾರೆ ಅಷ್ಟೇ. ಬಟ್ ಹುಡುಗಿರಲ್ಲಿ ಗರ್ಭಕೋಶ ಇರೋದ್ರಿಂದ ತುಂಬಾನೇ ಪ್ರಾಬ್ಲಮ್ಸ್ ಆಗ್ತಾ ಇದೆ. ಇಷ್ಟು PCOS ಬಗ್ಗೆ. ಸೊ ಇಷ್ಟೆಲ್ಲ ಆದಮೇಲೆ ನಂದು ಪೀರಿಯಡ್ಸ್ ಎಲ್ಲ ಇತ್ತಲ್ಲ, ಸೊ ಕ್ಯೂರ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಡಾಕ್ಟರ್ ಹತ್ರ ಹೋದೆ. ಡಾಕ್ಟರ್ ಹತ್ರ ಹೋದಾಗ ಅವರು ಮಂತ್ಲಿ ಬ್ಲೀಡಿಂಗ್ ಆಗ್ತಿದೆ ಅಂತ ಹೇಳಿದ್ರೆ ಹೆರಿಟ್ರೀಸ್ ಅಂತ ಹೇಳ್ತಿದ್ರು. ಇನ್ನು ನೀವು ದೊಡ್ಡವರಾಗಿಲ್ವಲ್ಲ, ಚಿಕ್ಕ ವಯಸ್ಸಿಗೆ ಮೆಚ್ಯೂರ್ಡ್ ಆಗ್ಬಿಟ್ಟಿದ್ರೆ, ಸೊ ಅದಕ್ಕೋಸ್ಕರ ಹಿಂಗೆ ಆಗ್ತಿದೆ ಅಂದ್ಬಿಟ್ಟು ಒಂದು 30 ಟ್ಯಾಬ್ಲೆಟ್ ಬರ್ಕೊಡೋರು. ಬ್ಲೀಡಿಂಗು ಆ ಟ್ಯಾಬ್ಲೆಟ್ ಹೆಂಗೆ ಅಂದರೆ, ಬ್ಲೀಡಿಂಗ್ ಆಗ್ತಾ ಇರುತ್ತೆ, ಆ ಟ್ಯಾಬ್ಲೆಟ್ ತಗೊಂಡಿಂದನೇ ಬ್ಲೀಡಿಂಗ್ ಸ್ಟಾಪ್ ಆಗಿಬಿಟ್ಟಿರುತ್ತೆ. ಸ್ಟಾಪ್ ಆಗಿಬಿಟ್ಟು ಮತ್ತೆ 30 ಡೇಸ್ ಮತ್ತೆ 30 ಡೇಸ್ ಅದು ಆ ಟ್ಯಾಬ್ಲೆಟ್ನ ತಗೋಬೇಕು. ಆ ಟ್ಯಾಬ್ಲೆಟ್ ತಗೊಳ್ಳೋ ತನಕ ಬ್ಲೀಡಿಂಗ್ ಆಗೋದಿಲ್ಲ. ಆ ಟ್ಯಾಬ್ಲೆಟ್ ನಿಲ್ಸಿದ ನಾಳೆಯಿಂದನೇ ಮತ್ತೆ ಬ್ಲೀಡಿಂಗ್ ಆಗುತ್ತೆ. ಈ ಥರ ಪ್ರೊಸೀಜರ್. ಬಟ್ ಅದನ್ನು ನಿಲ್ಲಿಸ್ಬಿಟ್ರೆ ಮತ್ತೆ ಅದೇ ರಾಗ ಅದೇ ಹಾಡು ಅಂದಂಗೆ ನನ್ನ PCOD ಇದ್ದೇ ಇರ್ತಿತ್ತು. ಅದನ್ನು ಡಾಕ್ಟರ್ ಹತ್ರ ಹೋದರೂ ಕೂಡ ಕ್ಯೂರ್ ಆಗಲಿಲ್ಲ ನನಗೆ. ಸೊ ಆದಮೇಲೆ ಏನು ಮ್ಯಾರೇಜ್ ಎಲ್ಲ ಆಯಿತು ಒಂದು ಪಾಯಿಂಟ್ ಆಫ್ ಟೈಮಲ್ಲಿ. ಸೊ ನನ್ನ ಲೈಫ್ನ ನಾನು ಚೇಂಜ್ ಮಾಡ್ಕೋಬೇಕು, ನಾರ್ಮಲಾಗಿ ಇರಬೇಕು ನಾನು ಅನ್ನೋ ಮೈಂಡ್ಸೆಟ್ಟಲ್ಲಿ ಬಂದಾಗ ಫಸ್ಟ್ ನಾನು ಡಿಸೈಡ್ ಮಾಡಿದೆ, ನಾನು ನನ್ನ ಲೈಫ್ನ ಚೇಂಜ್ ಮಾಡ್ಕೋಬೇಕು, ಒಳ್ಳೆ ಫುಡ್ಗೆಲ್ಲ ತಿನ್ನಬೇಕು, ಸ್ವಲ್ಪ ಜಂಕ್ ಫುಡ್ನೆಲ್ಲ ಅವಾಯ್ಡ್ ಮಾಡಬೇಕು ಅಂತ ಮೈಂಡ್ಸೆಟ್ಟಲ್ಲಿ ಬಂದಾಗ ಓಕೆ ಅಂತ ಡಿಸೈಡ್ ಮಾಡಿದೆ. ಫಸ್ಟು ನಿಜವಾಗ್ಲೂ ಹೇಳಬೇಕು ಅಂದರೆ, ನೀವು ಡಿಸೈಡ್ ಮಾಡಿದ್ರೆ ಅದರಲ್ಲೇ ಅರ್ಧ ಗೆದ್ರಿ. ಬಟ್ ನೀವು ಡಿಸೈಡ್ ಮಾಡೋದು ನಿಜವಾಗ್ಲೂ ಆಗಲ್ಲ. ಇವಾಗ ಏನಂದರೆ ಡಿಸೈಡ್ ಮಾಡಿಬಿಡ್ತೀವಿ ಅಟ್ ಪಾಯಿಂಟ್ ಆಫ್ ಟೈಮ್, ಓಕೆ ಎಲ್ಲಾನು ತಿನ್ನೋಣ, ಬಿಟ್ಬಿಡೋಣ, ಜಂಕ್ ಫುಡ್ನೆಲ್ಲ ಹೆಲ್ದಿ ಫುಡ್ಸ್ ತಿನ್ನೋಣ ಅಂತ ಡಿಸೈಡ್ ಮಾಡ್ತೀವಿ. ಬಟ್ ಯಾರು ತಿಂತಾ ಇರಬೇಕಾದ್ರೆ ಅದನ್ನು ನೋಡಿದಾಗ ಒಂದು ಸ್ವಲ್ಪ ತಿನ್ಕೊಬಿಡೋಣ, ಇಲ್ಲ ಇವತ್ತೊಂದು ದಿನ ತಿನ್ಕೊಬಿಡೋಣ, ಏನಾಗಲ್ಲ ಅನ್ನೋ ಮೈಂಡ್ಸೆಟ್ ಬರುತ್ತೆ. ಅದಕ್ಕೋಸ್ಕರ ಏನಂತಂದರೆ, ನಮ್ಮ ಮೈಂಡಲ್ಲಿ ಯಾರೇ ಎಷ್ಟೇ ತಿಂದರೂ ಇಲ್ಲ, ಇದು ನಮ್ಮ ಫ್ಯೂಚರ್ಗೋಸ್ಕರ ಒಳ್ಳೆಯದು. ಸೊ ಯಾರೇನೇ ಮಾಡ್ತಿದ್ರು ನಾನು ನನ್ನ ಕೆಲಸ ಮಾಡಬೇಕು, ಅದ್ರ ಬಗ್ಗೆ ಫೋಕಸ್ಡ್ ಆಗಿರಬೇಕು, ಊಟ ತಿಂಡಿಲೆಲ್ಲ ರೆಸ್ಟ್ರಿಕ್ಟ್ ಆಗಿರಬೇಕು ಅನ್ನೋ ಮೈಂಡ್ಸೆಟ್ಟು ನಮಗೆ ಬರಬೇಕು. ಸೊ ಇಷ್ಟು ಸ್ವಲ್ಪ ನಮ್ಮ ಮೈಂಡ್ಸೆಟ್ ಫಸ್ಟ್ ಕ್ಲಿಯರ್ ಮಾಡ್ಕೊಂಡ್ರೆ ನಾವು ಫಸ್ಟ್ ಸ್ಟೆಪ್ ಗೆದ್ದ ಹಾಗೇನೆ. ಇವಾಗ ನಾವು PCOD ಕ್ಲಿಯರ್ ಮಾಡ್ಕೋಬೇಕು ಅಂತ ಮನಸ್ಥಿತಿ ಬಂದಾಗ ನಾವು ಫಸ್ಟ್ ಏನು ಮಾಡಬೇಕು ಅಂತಂದರೆ, ಶುಗರ್ನೆಲ್ಲ ಕಟ್ ಮಾಡಬೇಕು. ಇದೇ ಫಸ್ಟ್ ಸ್ಟೆಪ್. ಇಷ್ಟು ಕೂಡ ಶುಗರ್ ಆಗಿರೋವಂಥ ಯಾವ ಪದಾರ್ಥನೂ ನಾವು ತಿನ್ನಲೇಬಾರ್ದು. ಸೊ ಶುಗರ್ ಕಟ್ ಮಾಡಬೇಕು ಮೊದಲನೇದಾಗಿ. ಎರಡನೇದಾಗಿ ಮೈದಾ ಕಟ್ ಮಾಡಬೇಕು. ಇವಾಗ ಮೈದಾ ಎಲ್ಲೆಲ್ಲಿಗೆ ಹಾಕಿರ್ತಾರೆ ಅಂದರೆ, ಬ್ರೆಡ್ಡು, ಬಿಸ್ಕೆಟು, ಅದಾದಮೇಲೆ ನಾವು ತಿನ್ನುವಂಥ ಎಲ್ಲ ಬೇಕರಿ ಫುಡ್ಗಳಲ್ಲೂ ಮೈದಾನೇ ಜಾಸ್ತಿ. ಮೈದಾ ಶುಗರ್ ನಿಜವಾಗ್ಲೂ ಇರುತ್ತೆ. ಯಾವ್ದಾದ್ರು ಒಂದು ನೀವೇನಾದ್ರು ನೋಡಬೇಕು ಅಂದರೆ, ಪ್ಯಾಕೆಟ್ ಫುಡ್ ಇರುತ್ತಲ್ಲ, ನಾವು ಪ್ಯಾಕ್ ಮಾಡಿರೋ ಫುಡ್ ಎಲ್ಲ ಪ್ರೊಸೆಸ್ ಫುಡ್ ಅಂತ. ಸೊ ಅದ್ರ ಹಿಂದ್ಗಡೆ ತೆಗೆದು ನೋಡಿ, ಶುಗರ್ ಆ್ಯಂಡ್ ಮೈದಾ ಕಂಪಲ್ಸರಿ ಇದ್ದೇ ಇರುತ್ತೆ ಏನು ಮಾಡಿದ್ರು. ಸೊ ಮೊಟ್ಟೆ ಪಪ್ಸ್, ದಿಲ್ ಪಪ್ಸ್ ಎಲ್ಲದಕ್ಕೂ ಮೈದಾ ಹಾಕಿರ್ತಾರೆ. ಸೊ ನೀವೇನು ಮಾಡಬೇಕು ಅಂದರೆ, ಫಸ್ಟ್ ಬೇಕರಿ ಫುಡ್ ಅವಾಯ್ಡ್ ಮಾಡಬೇಕು, ಸ್ವೀಟ್ ಅವಾಯ್ಡ್ ಮಾಡಬೇಕು, ಮೈದಾ ಹಾಕಿರೋ ಫುಡ್ಗಳನ್ನ ಅವಾಯ್ಡ್ ಮಾಡಬೇಕು. ಆಮೇಲೆ ಬೋಂಡಾ, ಬಜ್ಜಿ ಅಂತ ಎಣ್ಣೆಲಿ ಕರೆದಿರೋ ಯಾವ ಪದಾರ್ಥನೂ ನೀವು ತಿನ್ನಬಾರ್ದು. ಕಬಾಬ್ ಕೂಡ ತಿನ್ನಲೇಬಾರ್ದು. ಇಷ್ಟೆಲ್ಲ ಎಣ್ಣೆಲಿ ಕರೆದಿರೋ ಪದಾರ್ಥಗಳನ್ನ ಕಟ್ ಮಾಡಬೇಕು. ಸೊ ನಾನು ಮಾಡಿದಂಥ ಮೊದಲನೇ ಸ್ಟೆಪ್ ಇದೆ. ಎಲ್ಲ ಜಂಕ್ ಫುಡ್ನು ಅವಾಯ್ಡ್ ಮಾಡಿದೆ, ಶುಗರ್ ಅವಾಯ್ಡ್ ಮಾಡಿದೆ, ಮೈದಾ ಅವಾಯ್ಡ್ ಮಾಡಿದೆ. ಇದು ನಾನು ಮಾಡಿದಂಥ ಫಸ್ಟ್ ಸ್ಟೆಪ್. ಬಟ್ ಇದನ್ನು ಸೀರಿಯಸ್ಲಿ ಹೇಳಬೇಕಾದ್ರೆ, ಬಿಡಬೇಕು ಅಂತ ಮೈಂಡ್ಸೆಟ್ ಇದ್ರೂ ಬಿಡೋದಕ್ಕೆ ಆಗೋದಿಲ್ಲ. ನೋಡಿದ ತಕ್ಷಣ ತಿನ್ನಬೇಕು ಅಂತ ಆಸೆ ಆಗುತ್ತೆ. ಬಟ್ ಪ್ಲೀಸ್ ಇದೇ ಫಸ್ಟ್ ಸ್ಟೆಪ್. ದಯವಿಟ್ಟು ನೀವು ಇದನ್ನು ಸ್ಟ್ರಿಕ್ಟಾಗಿ ಫಾಲೋ ಮಾಡಿ. ಯಾರು ನೋಡಿದಾಗ ದಯವಿಟ್ಟು ತಿನ್ನೋಕೆ ಹೋಗಬೇಡಿ. ಇದು ಮೊದಲನೇ ಸ್ಟೆಪ್. ಊಟ ತಿಂಡಿಲೆಲ್ಲ ಹೇಗಪ್ಪ ಅಂತಂದರೆ, ನಮ್ಮದು ಒಂದು ತಟ್ಟೆ ಪ್ಲೇಟ್ ಹೇಗಿರಬೇಕು ಅಂತಂದರೆ, ಪ್ರೋಟೀನ್, ಫೈಬರ್ ಮತ್ತು ಕಾರ್ಬೋಹೈಡ್ರೇಟ್ಸ್ ಕಾಲು ಭಾಗ ಈ ಥರ ಇರಬೇಕು ನಮ್ಮದು ಫುಡ್ ರೂಟೀನ್. ನೋಡಬೇಕಾದ್ರೆ ನಾನು ಇಲ್ಲೊಂದು ಎಕ್ಸಾಂಪಲ್ಗೊಂದು ಹಾಕ್ತೀನಿ ನೋಡಿ ಹೇಗಿರಬೇಕು ಅಂತ. ಸ್ವಲ್ಪ ಚಿತ್ರಾನ್ನ, ಸ್ವಲ್ಪ ಬೆಂಡೆಕಾಯಿ ಗೊಜ್ಜು, ಸ್ವಲ್ಪ ಮೊಸರು, ಕ್ಯಾರೆಟು. ಚಿತ್ರಾನ್ನ ಸ್ವಲ್ಪನೇ ತಿನ್ನಿ, ಯಾಕಂದ್ರೆ ರೈಸ್ ಐಟಮ್ ಸ್ವಲ್ಪನೇ ತಿನ್ನಬೇಕು. ಅದ್ರ ಜೊತೆಗೆ ಬೆಂಡೆಕಾಯಿ, ಫೈಬರ್ಗೋಸ್ಕರ ಕ್ಯಾರೆಟು, ಪ್ರೋಟೀನ್ಗೋಸ್ಕರ ಸ್ವಲ್ಪ ಮೊಸರು. ನೋಡ್ಕೊಬಂದ್ರಲ್ವ, ಈ ಥರ ನಮ್ಮದೊಂದು ಒನ್ ಟೈಮ್ ಫುಡ್ ತಿನ್ನೋದು ನಾವು ಹೇಗಿರಬೇಕು ಅಂದರೆ ಹೀಗಿರಬೇಕು. ಹೀಗಿದ್ರೆ ಅದು ಕರೆಕ್ಟಾಗಿ ಬ್ಯಾಲೆನ್ಸ್ಡ್ ಫುಡ್ ಅಂತ. ನಾವು ಬ್ಯಾಲೆನ್ಸ್ಡ್ ಫುಡ್ ತಗೋಬೇಕು. ಈ ಟೈಮಲ್ಲಿ ಒಂದು 3 ತಿಂಗಳಾದ್ರೂ ನಾವು ಫಾಲೋ ಮಾಡಲೇಬೇಕು. ಸೊ ಈ ರೀತಿ ನಾವು ಊಟ ಮಾಡಬೇಕಾದ್ರೆ ಇಷ್ಟು ಪದಾರ್ಥಗಳನ್ನ ತಿನ್ನಬೇಕು. ಬರೀ ಅನ್ನ ಸಾಂಬಾರು ತಿನ್ನಬಾರ್ದು. ಅನ್ನ ಸಾಂಬಾರು ತಿಂದರೆ ಯಾವುದೇ ಕಾರಣಕ್ಕೂ PCOS ಕ್ಲಿಯರ್ ಆಗೋದೇ ಇಲ್ಲ. ಬರೆದಿಟ್ಕೊಬೇಡಿ ಇದನ್ನ. ಅದಾದಮೇಲೆ ಇಲ್ಲ ನಮಗೆ ಇಡ್ಲಿ, ವಡೆ ಅದೆಲ್ಲ
ಇಲ್ಲ ಇಡ್ಲಿ ದೋಸೆನೆಲ್ಲ ಜಾಸ್ತಿ ತಿಂತೀನಿ ಹೊಟ್ಟೆ ಹಸ್ವಾಗುತ್ತೆ ಅಂತಂದ್ರೆ ಅದಕ್ಕೆ ಅಂತಾನೆ ಪ್ರೋಟೀನ್ ರಿಚ್ ಬ್ರೇಕ್‌ಫಾಸ್ಟ್‌ಗಳಿದೆ. ಅದು ಬೇಕು ಅಂತಂದು ಹೇಳಿ ನಾನು ಅದನ್ನ ರೆಸಿಪೀಸ್ ಮಾಡಿ ಹಾಕ್ತೀನಿ. ಸೊ ಇಡ್ಲಿ ಆದ್ರೆ 2, ದೋಸೆ ಆದ್ರೂ 2 ಈ ತರ ತಿಂದ್ರೆ ಒಳ್ಳೇದು. ಆಯಿಲ್ ಕಮ್ಮಿ ಆಗಿರೋದನ್ನ ತಿನ್ನೋದಕ್ಕೆ ಆದಷ್ಟು ಟ್ರೈ ಮಾಡಿ. ಸೊಪ್ಪು, ತರಕಾರಿ ಇದನ್ನ ತುಂಬಾ ಹೆಚ್ಚಾಗಿ ನಿಮ್ಮ ತಿನ್ನುವಂತ ಆಹಾರದಲ್ಲಿ ಇದನ್ನ ತುಂಬಾ ಜಾಸ್ತಿ ಸೇರಿಸಿ. ಅದಾದ್ಮೇಲೆ ಕಾಳುಗಳು, ಯಾವ ತರದ ಕಾಳುಗಳು ಅಂತ ಕೇಳಿದ್ರಿ ಅಲ್ವಾ? 4 ಕಾಳುಗಳನ್ನ. ಅದು ಮೊದಲನೇದಾಗಿ ಅಗಸೆ ಬೀಜ, ಕುಂಬಳಕಾಯಿ ಬೀಜ, ಬಿಳಿ ಎಳ್ಳು ಮತ್ತೆ ಸೂರ್ಯಕಾಂತಿ ಬೀಜ. ಇವು 4 ಬೀಜಗಳು ನಿಜವಾಗ್ಲೂ ಲೈಫ್ ಚೇಂಜಿಂಗ್ ಕಾಳುಗಳು ಅಂತಾನೆ ಹೇಳ್ಬೋದು. ಇದನ್ನ ಬರೀ PCOD, PCOS ಇರೋರಲ್ಲ, ನಾರ್ಮಲ್ ಆಗಿರೋರು ತಿನ್ಬೋದು. ಬಟ್ ನಾರ್ಮಲ್ ಆಗಿರೋರು ಎಲ್ಲಾನು ಮಿಕ್ಸ್ ಮಾಡಿ ತಿನ್ಬೇಕಾದ್ರೆ PCOD, PCOS ಇರೋರು ಇದೇ ರೀತಿ ತಿನ್ಬೇಕು ಅಂತ ಇದೆ. ಬಿಕಾಸ್ ಆಫ್ ನಾವು ಅದನ್ನ ಮೆಡಿಸಿನ್ ರೀತಿ ತಗೋತಾ ಇರೋದ್ರಿಂದ ಅದಕ್ಕೆ ಹೀಗೆ ಮಾಡ್ಬೇಕು ಅಂದ್ರೆ ನಾವು ಹಾಗೆ ತಗೋಬೇಕು. ಅದೊಂದೇ ಒಂದು ನಾವು ಮಾಡ್ಬೇಕಾಗಿರೋದು ಅಷ್ಟೇ. ಸೊ ಇಷ್ಟನ್ನ ಆಡ್ ಮಾಡ್ಕೋಬೇಕು ಲೈಫಲ್ಲಿ. ಪ್ರೋಟೀನ್ ಎಲ್ಲ ಜಾಸ್ತಿ ಆಡ್ ಮಾಡಬೇಕು. ಇಷ್ಟು ಲೈಫ್ ಸ್ಟೈಲ್ ಹೇಳ್ಬೇಕಂತಂದ್ರೆ, ಈಗ ನನ್ನ ಲೈಫ್ ಸ್ಟೈಲ್ ಹೇಗಿತ್ತು, ನನ್ನ ಡೈಲಿ ರೂಟೀನ್ ಹೇಗಿತ್ತು ಆ ಟೈಮಲ್ಲಿ ಅಂತ ಹೇಳೋದಾದ್ರೆ, ನಾನು ಬೆಳಿಗ್ಗೆ 5:45, 6 ಗಂಟೆಗೆ ಎದ್ದು ಒಂದು 10 ನಿಮಿಷ ಫ್ರೆಶ್ ಅಪ್ ಎಲ್ಲ ಆಗಿ ಒಂದು ಅರ್ಧ ಮುಕ್ಕಾಲು ಗಂಟೆ ವಾಕಿಂಗ್ ಮಾಡ್ತಾ ಇದ್ದೆ. ವಾಕಿಂಗ್ ಮಾಡಿದ್ರೆ ಮಾಡ್ತಾ ಇದ್ದೆ, ಇಲ್ಲಾಂದ್ರೆ ಏರೋಬಿಕ್ಸ್ ಎಕ್ಸರ್ಸೈಸ್ ಮಾಡ್ತಾ ಇದ್ದೆ. ಇದಾದ್ಮೇಲೆ ಅಲ್ಲಿಂದ ಬಂದು ಪೀರಿಯಡ್ಸ್ ಆಗಿ ಮೊದಲನೇ 15 ದಿನ, ಪೀರಿಯಡ್ಸ್ ಆದ ನಾಳೆಯಿಂದ 15 ದಿನದ ತನಕ ಅಗಸೆ ಬೀಜ ಮತ್ತೆ ಕುಂಬಳಕಾಯಿ ಬೀಜ ಇವೆರಡನ್ನು ಚೆನ್ನಾಗಿ ಅಗದು ಹಾಳೊಟ್ಟೆಗೆ ಬೆಳಿಗ್ಗೆ ಎದ್ದ ತಕ್ಷಣ ತಿಂತೀವಲ್ಲ, ಆ ಹಾಳೊಟ್ಟೆಗೆ ತಿಂದು 1 ಲೋಟ ಬಿಸಿನೀರು ಕುಡಿಬೇಕು. ಅದಾದ್ಮೇಲೆ ಪೀರಿಯಡ್ಸ್ ಹಾಗೆ 15 ದಿನ ಆದ್ಮೇಲೆ ಇನ್ನು ನೆಕ್ಸ್ಟ್ 30ನೇ ದಿನದ ತನಕ ಬಿಳಿ ಎಳ್ಳು ಮತ್ತೆ ಸೂರ್ಯಕಾಂತಿ ಬೀಜ ಇವೆರಡನ್ನು ತಿಂದು ಬೆಳಿಗ್ಗೆ ಎದ್ದು ಇವೆರಡನ್ನು ತಿಂದು ನೀರು ಕುಡಿಬೇಕು. ಇಷ್ಟು ಬೆಳಿಗ್ಗೆ ಎದ್ದ ತಕ್ಷಣ ಮಾಡ್ತಿದ್ದು. ಖಾಲಿ ಹೊಟ್ಟೆಗೆ ಅಗಸೆ ಬೀಜ ಮತ್ತೆ ಕುಂಬಳಕಾಯಿ ಬೀಜ ಫಸ್ಟ್ 15 ದಿನ, ಅದಾದ್ಮೇಲೆ ಸೂರ್ಯಕಾಂತಿ ಬೀಜ ಮತ್ತೆ ಬಿಳಿ ಎಳ್ಳು ಇದು 15 ದಿನ. ಸೊ ಅದು ತಿಂದು 1 ಲೋಟ ಬಿಸಿನೀರು ಕುಡಿಬೇಕು. ಅದಾದ್ಮೇಲೆ ತಿಂಡಿಗೆ ಹೇಳ್ದಂಗೆ ಪ್ರೋಟೀನು, ಫೈಬರು, ಕಾರ್ಬೋಹೈಡ್ರೇಟ್ಸ್ ಕಮ್ಮಿ ಇಷ್ಟು ಇರುವಂತ ಒಂದು ಮೀಲ್, ಬ್ಯಾಲೆನ್ಸ್ಡ್ ಮೀಲ್ ಅದನ್ನ ನೀವು ತಿನ್ಬೇಕು. ಪಾಲಕ್ ಸೊಪ್ಪನ್ನ ಜಾಸ್ತಿ ಆಡ್ ಮಾಡ್ಕೊಳ್ಳಿ. ಹಸಿರು ಕಾಳಿನ ಪಲ್ಯ ಅಥವಾ ಹಸಿರು ಸೊಪ್ಪು ಇಷ್ಟನ್ನ ನೀವು ತುಂಬಾ ಜಾಸ್ತಿ ಮಾಡ್ಕೊಂಡಷ್ಟು ನಿಮ್ಗೆ ಒಳ್ಳೇದು. ಪ್ರೋಟೀನ್ಗೆ ಎಗ್, ಮೊಟ್ಟೆ ತುಂಬಾ ಒಳ್ಳೆ ಸೋರ್ಸು. ಅದು ಬಿಟ್ರೆ ಚಿಕನು, ಮೀನು, ಇದು ನಾನ್ ವೆಜ್ ಅವ್ರಿಗೆ. ವೆಜ್ ಅವ್ರಿಗೆ ಹೇಳ್ಬೇಕು ಅಂತಂದ್ರೆ ಕಾಬೂಲ್ ಕಡಲೆ ಬರುತ್ತೆ, ಪನೀರ್ ಬರುತ್ತೆ, ಟೋಫು ಅಂತಾನು ಬರುತ್ತೆ. ಅದೊಂದು ಅದು ಹೆಸರುಬೇಳೆ, ಹೆಸರು ಕಾಳು, ಮೊಸರು ಇದನ್ನೆಲ್ಲ ನೀವು ಆ್ಯಡ್ ಮಾಡ್ಕೋಬೋದು ಪ್ರೋಟೀನ್ಗೋಸ್ಕರ. ಇನ್ನು ಫೈಬರ್ಗೋಸ್ಕರ ಎಲ್ಲ ತರಕಾರಿ, ಕ್ಯಾರೆಟು, ಬೀನ್ಸು, ಏನೇನು ತರಕಾರಿ ಇದೆ, ನವಿಲುಕೋಸು, ಮೂಲಂಗಿ ಇದನ್ನೆಲ್ಲ ನೀವು ಆ್ಯಡ್ ಮಾಡ್ಕೊಳ್ಳೇಬೇಕು. ಪ್ರತಿ ಬೆಳಗಿನ ತಿಂಡಿ, ಮಧ್ಯಾಹ್ನದ ಊಟ, ರಾತ್ರಿ ಊಟ 3 ಊಟದಲ್ಲೂ ನೀವು ಇದನ್ನ ಆ್ಯಡ್ ಮಾಡಲೇಬೇಕು. ಇಷ್ಟೊಂದು ಇರಲೇಬೇಕು ನಿಮ್ಮ ತಟ್ಟೆಯಲ್ಲಿ. ಸೌತೆಕಾಯಿ ಇದನ್ನೆಲ್ಲ ಆ್ಯಡ್ ಮಾಡ್ಕೊಂಡು ತಿನ್ಬೋದು. ಇವಾಗ ಕಾರ್ಬೋಹೈಡ್ರೇಟ್ಸ್ಗೆ ಬಂದರೆ ರೈಸು, ಮುದ್ದೆ, ಚಪಾತಿ ಏನೇ ತಿಂದ್ರೂ, ರೈಸ್ ತಿನ್ನಲೇಬಾರ್ದು ಅಂತ ಏನಿಲ್ಲ, ರೈಸ್ನು ತಿನ್ಬೋದು. ಏನೇ ತಿಂದ್ರೂ ಇಷ್ಟೇ ತಿನ್ನಬೇಕು. ಅಂದರೆ ಕಾರ್ಬೋಹೈಡ್ರೇಟ್ಸ್ ಕಮ್ಮಿ ಇರಬೇಕು, ಪ್ರೋಟೀನು ಮತ್ತು ಫೈಬರು ಜಾಸ್ತಿ ಇರಬೇಕು. ಸೊ ಬೆಳಗಿನ ತಿಂಡಿ ಆ ಥರ ತಿಂದರೆ, ಬೆಳಗಿನ ತಿಂಡಿ ಆದಮೇಲೆ ಸ್ವಲ್ಪ ಹೊಟ್ಟೆ ಹಸಿದಾಗ ಯಾವ್ದಾದ್ರು ಒಂದು ಫ್ರೂಟ್ಸ್ ತಿನ್ಬೋದು, ಸೇಬ್ ಗೀಬ್ ಏನಾದರೂ ತಿನ್ಬೋದು, ಒಂದು ಫ್ರೂಟ್ಸ್ ತಿನ್ಬೋದು. ಅದಾದಮೇಲೆ ಮಧ್ಯಾಹ್ನಕ್ಕೂ ಸೇಮ್ ಲಂಚ್ ಪ್ಲೇಟು, ಪ್ರೋಟೀನು, ಫೈಬರು, ಕಾರ್ಬೋಹೈಡ್ರೇಟ್ಸ್ 3 ಇರಲೇಬೇಕು. ಬರೀ ಅನ್ನ ಸಾಂಬಾರು ತಿಂತೀನಿ ಅಂದರೆ ಖಂಡಿತವಾಗ್ಲೂ ಏನು ಕ್ಯೂರ್ ಆಗೋದಿಲ್ಲ. ಯಾಕಂದರೆ ನಾವು ನಮ್ಮ ಲೈಫ್ ಸ್ಟೈಲ್ ರಿಯಲ್ ಆಗಿರಬೇಕಾಗಿರೋದು ಆ ರೀತಿ ಪ್ರೋಟೀನ್, ಫೈಬರು, ಕಾರ್ಬೋಹೈಡ್ರೇಟ್ಸ್ ಇತ್ತು. ಬಟ್ ನಮ್ಗೆ ಆ ಥರ ಇರೋದಿಲ್ಲ. ನಾವು ಅನ್ನ ಸಾಂಬಾರು ತಿನ್ಕೊಂಡು ಬರೋ ಕಾರ್ಬೋಹೈಡ್ರೇಟ್ಸ್ ತಿನ್ಕೊಂಡು ಇಲ್ಲದೇ ಇರೋ ಕಾಯಿಲೆಲ್ಲ ಬರ್ಸ್ಕೊಂಡಿರೋದು ನಾವೇ. ಸೊ ಅದಕ್ಕೋಸ್ಕರ ನಾವೇ ನಮ್ಮ ಲೈಫ್ ಸ್ಟೈಲ್ ಚೇಂಜ್ ಮಾಡಬೇಕಾಗಿರೋದ್ರಿಂದ ಇಷ್ಟು ಚೇಂಜಸ್ ಮಾಡ್ಕೋಬೇಕು. ಆಮೇಲೆ ಸಾಯಂಕಾಲ ಆಗ್ತಾ ಇದ್ದಂಗೆ ಇಲ್ಲ ಮಧ್ಯಾಹ್ನ ಇನ್ನೇನಾದ್ರು ಕುಡಿಬೇಕು, ತಿನ್ಬೇಕು ಅಂತ ಅನ್ಸಿದ್ರೆ ಮಜ್ಜಿಗೆ ತಗೋಬೋದು, ಎಳ್ನೀರು ತಗೋಬೋದು. ಅದಾದ್ಮೇಲೆ ಸಾಯಂಕಾಲನೂ ಏನಾದ್ರು ತಿನ್ಬೇಕು ಅನ್ಸಿದ್ರೆ ಒಳ್ಳೆ ಬೆಸ್ಟ್ ಸ್ನ್ಯಾಕ್ಸ್ ಅಂದರೆ ಪಾಪ್ಕಾರ್ನ್ ತಿನ್ಬೋದು. ಮತ್ತು ಮಖಾನ ಅಂತ ಬರುತ್ತೆ, ಅದನ್ನು ತಿನ್ಬೋದು. ಇನ್ನು ಚಿರುಮುರಿ ಎಣ್ಣೆ ಕಡಿಮೆ ಹಾಕಿ ಮನೆಯಲ್ಲೇ ಮಾಡಿ ಚಿರುಮುರಿ ಒಂದು ತಿನ್ಬೋದು ಸಾಯಂಕಾಲ ಸ್ನ್ಯಾಕ್ಸ್ ಆಗಿ. ಮತ್ತು ನೈಟ್ ಮುದ್ದೆ or ಚಪಾತಿ, ಪಲ್ಯ, ಕಾಳಿನ ಪಲ್ಯ, ಯಾವ ಕಾಳಿನ ಪಲ್ಯನಾದರೂ ತಗೋಬೋದು. ಅದ್ರ ಜೊತೆಗೆ ಪ್ರೋಟೀನ್, ಫೈಬರ್ ಇಷ್ಟನ್ನು ಮಿಕ್ಸ್ ಮಾಡಿ ತಗೊಳ್ಳೇಬೇಕು. ಅದಾದಮೇಲೆ ಮಜ್ಜಿಗೆ ಕುಡಿಬೋದು. ಬಟ್ ಮೊಸರು, ಹಾಲು, ತುಪ್ಪ ಇದನ್ನೆಲ್ಲ ಆದಷ್ಟು ಅವಾಯ್ಡ್ ಮಾಡಿ. ಬಿಕಾಸ್ ಆಫ್ PCOS ಅಲ್ಲಿ ಅದನ್ನು ಜಾಸ್ತಿ ಯಾರು ರೆಕಮೆಂಡ್ ಮಾಡೋದಿಲ್ಲ. ಹಾಲು ಐಟಮ್ಸ್ ಎಲ್ಲ ಸ್ವಲ್ಪ ಕಡಿಮೆನೇ ತಗೋಬೇಕು, ಅಷ್ಟು ಜಾಸ್ತಿ ತಗೊಳ್ಳೋದು ಒಳ್ಳೇದಲ್ಲ ಅಂತ ಅನಿಸುತ್ತೆ. ಸೊ ಇಷ್ಟು ನನ್ನ ಡೈಲಿ ರೂಟೀನ್ ಹೀಗೆ ಇರ್ತಿದ್ದು. ಮತ್ತು ನಾನು ಬೆಳಿಗ್ಗೆ ಒಂದ್ಸಲ ವಾಕಿಂಗ್ ಹೋಗಿ ಸಾಯಂಕಾಲಕ್ಕೂ ಕೂಡ ಒಂದ್ಸಲ ವಾಕಿಂಗ್ ಹೋಗ್ತಿದ್ದೆ. ಸೊ ಡೈಲಿ ಒಂದು 1 or 2 hours ವಾಕಿಂಗ್ ಮಾಡ್ತಿದ್ದೆ. ಇದು ನನ್ನ ಡೈಲಿ ರೂಟೀನ್. ಹೇಗಿದೆ ಅಂತ ಕೇಳಿದ್ರೆ ಇಷ್ಟನ್ನು ನಾನು ಸ್ಟ್ರಿಕ್ಟಾಗಿ ಫಾಲೋ ಮಾಡ್ತಿದ್ದೆ. ಕಂಪ್ಲೀಟಾಗಿ ಏನೂ ಒಂದು ಸ್ವಲ್ಪನೂ ಜಂಕ್ ಫುಡ್ ತಿಂದೇನೆ
ತಿನ್ಬೇಕು ಅಂತ ಅನ್ನಿಸ್ದಾಗ್ಲೂ ಇಲ್ಲ ನನ್ನ ಹೆಲ್ತ್‌ಗೋಸ್ಕರ ನಾನು ತಿನ್ಬಾರ್ದು ಅಂತ ತುಂಬಾ ಅವಾಯ್ಡ್ ಮಾಡ್ಕೊಂಡು ಬಂದು ಒಂದು ಸ್ಟೇಜಲ್ಲಿ ನಿಂತಿದ್ದೆ. ದಯವಿಟ್ಟು ನೀವು ಕೂಡ ಹಂಗೇನೆ ಮಾಡ್ಬೇಕು. ಒಬ್ರು ಗೋಬಿ ತಂದ್ಕೊಟ್ರು ಒಂದೇ ಒಂದು ಪೀಸ್ ತಿನ್ಕೊಂತೀನಿ ಅದ ತಿನ್ಕೋಬೇಡಿ. ಸೀರಿಯಸ್ಲಿ ಅದರಿಂದ ಎಫೆಕ್ಟ್ ಆಗೇ ಆಗುತ್ತೆ. ನಾವು ಒಂದಿನ ತಿಂದ್ರೆ ಅದನ್ನ ಕರಗಿಸೋದಕ್ಕೆ ಒಂದು ವಾರ ಆದ್ರೂ ಬೇಕು. ಸೊ ನಾವು ನಮ್ಮ ಲೈಫ್ ಸ್ಟೈಲ್ ಚೇಂಜ್ ನಿಮ್ಗೆ ಗೊತ್ತಿರುತ್ತೆ ಜೀವನದಲ್ಲಿ ಏನೇನೋ ಫೇಸ್ ಮಾಡಿರ್ತೀವಿ. ಅದು ಮದ್ವೆ ಆಗಿರೋರ್ಗಂತೂ ಮದ್ವೆ ಆಗಿ 4, 5 ವರ್ಷ ಆಗ್ಬಿಟ್ಟಿದ್ರೆ ಮುಗ್ದೋಗಿರ್ತಿತ್ತು. ಅವ್ರ ಲೈಫೇ ಒಂಥರ ಕತ್ಲೆಲ್ಲೇ ಕಳ್ದೋಗಿರುತ್ತೆ. ಯಾಕೆ ನೋಡ್ತಿರ್ತೀನಿ ಅಕ್ಕಪಕ್ಕದಲ್ಲಿ. ಸೊ ನನಗೆ ಗೊತ್ತಾಗಿರುತ್ತೆ. ದಯವಿಟ್ಟು ಆ ತಪ್ಪು ಮಾತ್ರ ಮಾಡಕ್ ಹೋಗ್ಬೇಡಿ. ಒಂದಿನದ ಆಸೆಗೋಸ್ಕರ ನಿಮ್ ಲೈಫ್‌ನ ಹಾಳು ಮಾಡ್ಕೋಬೇಡಿ. ಒಂದು 3 ತಿಂಗಳಿಂದ 6 ತಿಂಗಳು ನೀವು ನಿಮ್ ಲೈಫ್‌ನ ಚೇಂಜ್ ಮಾಡ್ಕೊಳ್ಳೋದಕ್ಕೆ ಯೋಚನೆ ಮಾಡಿ. ಅದಾದ್ಮೇಲೆ ಹ್ಮ್ ಎಲ್ಲ ಕ್ಯೂರ್ ಆದ್ಮೇಲೆ ತಿನ್ಬೋದು, ಅದಕ್ಕೇನಿಲ್ಲ. ಆಮೇಲೆ ನಮ್ಗೆ ಅದ್ರ ಅವಶ್ಯಕತೆ ಇಲ್ಲದೆ ಇದ್ದಾಗ ನಮ್ ಲೈಫ್ ಒಂದ್ ರೇಂಜ್‌ಗೆ ಬಂದಾಗ ನಾವು ತಿನ್ಬೋದು ಅಂತ ಅನ್ಸಿರುತ್ತೆ ಅಲ್ವಾ? ಸೊ ಆ ಟೈಮ್ ಬರೋ ತನಕ ವೇಟ್ ಮಾಡಿ. ಹಂಗೇನೆ ನೆಗ್ಲೆಕ್ಟ್ ಮಾಡಬೇಡಿ ಅಷ್ಟೇ. ಸೊ ಇಷ್ಟನ್ನೇ ಹೇಳ್ಬೇಕಾಗಿದ್ದು. ನನ್ನ ಲೈಫ್ ಸ್ಟೈಲ್ ಹಿಂಗೆ ಇದ್ದಿದ್ದು. ಸೊ ಇಷ್ಟೇ. ನೀವು PCOD, PCOS ಬಗ್ಗೆ ಹೋದ್ವಾಗಲ್ಲಿ ಏನೇನು ಕ್ವಶನ್ಸ್ ಕೇಳಿದ್ರಿ. ಸೊ ಅದಕ್ಕೆ ನನಗೆ ಗೊತ್ತಿರೋ ಆನ್ಸರ್ನ ನಾನು ಮಾಡಿದ್ದೀನಿ. ನಾನು ನನ್ನ ಲೈಫ್ನ ಹೇಗೆ ಚೇಂಜ್ ಮಾಡ್ಕೊಂಡೆ, ಮತ್ತೆ ನನ್ನ ಲೈಫಲ್ಲಿ ಹೇಗೆ ಚೇಂಜಸ್ ಆಯಿತು ಅನ್ನೋದನ್ನ ನಿಮ್ಗೆ ಹೇಳಿದ್ದೀನಿ. ಐ ಥಿಂಕ್ ಇದು ನಿಮ್ಗೆ ಹೆಲ್ಪ್ ಆಗುತ್ತೆ ಅಂತಂದ. ಇನ್ನೇನಾದರೂ ಕ್ವಶನ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನನಗೆ ಗೊತ್ತಿರೋಂಥ ಸಜೆಷನ್ನ ಕೊಡ್ತೀನಿ. ಹಾಗೆ ಹೇಳ್ದಂಗೆ ಪ್ರೋಟೀನ್ ರೆಸಿಪೀಸ್ ಏನಾದರೂ ಬೆಳಗಿನ ಬ್ರೇಕ್ಫಾಸ್ಟ್ ಏನಾದ್ರು ರೆಸಿಪೀಸ್ ಬೇಕಾದರೆ ಹೇಳಿ, ಅದನ್ನು ಕೂಡ ವಿಡಿಯೋದಲ್ಲಿ ಹಾಕ್ತೀನಿ. ಸೊ ಇಷ್ಟು ಹೇಳಿ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್.